ತುಂಬ ಜನ ಮಹಾಕುಂಭಮೇಳ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀರಾ ಅಂಥವ್ರಿಗೆ ನಾನಿವತ್ತೊಂದು ಜಾಗ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಜರ್ನಿ ಮಾಡ್ತಾ ಇದ್ರೆ ತಪ್ಪದೆ ಈ ಜಾಗಕ್ಕೆ ಒಮ್ಮೆ ಹೋಗಿ ದರ್ಶನವನ್ನು ಮಾಡಿ ಬನ್ನಿ. ಇದರ ಹೆಸರು ಸುಜಾವನ್ ದೇವ್ ಮಂದಿರ ಅಂತ ಹೇಳಿ. ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟ ಮೇಲೆ ಪ್ರಯಾಗ್ರಾಜ್ಗೆ ಬಂದು ಪ್ರಯಾಗ್ರಾಜಿಂದ ತದನಂತರ ನಾಸಿಕ್ಗೆ ಹೋಗಕ್ಕೆ ಮುಂಚೆ ಇಲ್ಲೇನೆ ಈ ಜಾಗದಲ್ಲೇ ಶಿವನನ್ನ ಪ್ರತಿಷ್ಠಾಪನೆ ಮಾಡಿ ಶಿವನ ಆರಾಧನೆಯನ್ನು ಮಾಡಿದ್ದು. ಯಮುನಾ ನದಿ ತಟದಲ್ಲಿರ್ತಕ್ಕಂಥ ಸುಜಾವನ್ ದೇವ್ ಮಂದಿರ ಬಹಳ ನೋಡೋದಕ್ಕೆ ಒಂಥರ ಸುಂದರವಾದಂಥ ಪ್ರಕೃತಿಯ ಮಡಿಲಿನಲ್ಲಿದೆ. ನೀವು ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೆ 17 ಕಿಲೋಮೀಟರ್ ಮುಂಚೆನೇ ಒಂದು ಊರು ಸಿಗುತ್ತೆ. ಅದರಿಂದ ಒಳಗಡೆ ಎಡಗಡೆ ಹೋದ್ರೆ ನಿಮಗೆ ಕೇವಲ 5 ರಿಂದ 6 ಕಿಲೋಮೀಟರ್ ದೂರದಲ್ಲೇ ಈ ಸುಜಾವನ್ ದೇವ್ ಮಂದಿರ ಸಿಗತ್ತೆ. ನಾನು ಈ ಮಂದಿರಕ್ಕೆ ಭೇಟಿ ಕೊಟ್ಟಾಗ ಒಂದು ಹೊಸ ವಿಚಾರ ಬಂತು. ಇಲ್ಲಿನ ಅರ್ಚಕರು ಹೇಳೋ ಪ್ರಕಾರ ಯಮುನಾ ನದಿ ಮತ್ತೆ ಯಮರಾಜ ಇಬ್ರು ಅಣ್ಣ ತಂಗಿರಂತೆ. ಒಂದು ಬಾರಿ ಯಮುನೆ ಯಮರಾಜನನ್ನ ಆತಿಥ್ಯಕ್ಕೆ ಕರೆದಾಗ ಯಮರಾಜ ಆತಿಥ್ಯಕ್ಕೆ ಬರ್ತಾನಂತೆ. ಯಮರಾಜ ಯಮುನೆಯ ಆತಿಥ್ಯದಿಂದ ಬಹಳ ಸಂತುಷ್ಟಗೊಂಡು ಒಂದು ವರವನ್ನು ಕೊಡ್ತಾನಂತೆ. ಏನದು ವರ ಅಂತ ಹೇಳಿದ್ರೆ, ಯಮುನಾ ನದಿಯಲ್ಲಿ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಹೋಗಿ ಸ್ನಾನ ಮಾಡಿದರೆ ಅವ್ರಿಗಿರ್ತಕ್ಕಂಥ ಅಪಮೃತ್ಯು ದೂರವಾಗುತ್ತೆ ಅಂತ ಹೇಳಲಾಗತ್ತೆ. ಸ್ನೇಹಿತರೆ, ಕುಂಭಮೇಳಕ್ಕೆ ಹೋಗಿದ್ರೆ ಖಂಡಿತ ಹೋಗಿ ಜಾಗಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಕೂತು ದರ್ಶನವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಆದ ಟ್ರಾವೆಲಿಂಗ್ ಟ್ರೆಕ್ಕರ್ನಲ್ಲಿ ಸಂಪೂರ್ಣ ಮಾಹಿತಿಯ ವಿಡಿಯೋ ಇದೆ. ಒಮ್ಮೆ ಹೋಗಿ ನೋಡಿ ದರ್ಶನವನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗಳನ್ನ ಫಾಲೋ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.